ಆತ್ಮೀಯ ವಿದ್ಯಾರ್ಥಿಗಳೇ, ಬಿರಾದಾರ್ ಮೆಥ್ಸ್ ನ್ಯೂಸ್ ಚಾನಲಕ್ಕೆ ಎಲ್ಲ ವಿದ್ಯಾರ್ಥಿಗಳಿಗೂ ಹಾರ್ದಿಕ ಸ್ವಾಗತ. ಇಂದು ನಾವು 29ನೇ ಪ್ರಶ್ನೆಯನ್ನ ಅರ್ಥ ಮಾಡಿಕೊಳ್ಳೋಣ. SA1 ಪರೀಕ್ಷೆಯ ಮಾಡೆಲ್ ಕ್ವೆಶ್ಚನ್ ಪೇಪರ್ ಈಗಾಗಲೇ ಬಿಡಿಸ್ತಾ ಇದ್ದು, ಅದರಲ್ಲಿ 29ನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಳ್ಳೋಣ. 1 ರಿಂದ 8 ಅಂದ್ರೆ ಒಂದು ಭಾಗ, ಅದೇ ರೀತಿಯಾಗಿ 2ನೆಯ ಪ್ರಶ್ನೆ ಮತ್ತು 3ನೆಯ ಪ್ರಶ್ನೆ ಅಧ್ಯಯನ ಮಾಡಿಕೊಂಡ ನಂತರ 4ನೆಯ ಪ್ರಶ್ನೆಯಲ್ಲಿ 3 ಅಂಕದ ಪ್ರಶ್ನೆಗಳು. ಅದರಲ್ಲಿ 29ನೇ ಪ್ರಶ್ನೆ ಏನಿದೆ ಅಂತ ಅರ್ಥ ಮಾಡಿಕೊಂಡಾಗ ಫೈಂಡ್ ದ ಸಮ್ ಆಫ್ ದಿ ಆಡ್ ನಂಬರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈವನ್ ನಂಬರ್ ಅಂತೂ ಕೇಳಬಹುದು, ಅವರು ಆಡ್ ನಂಬರ್ ಅಂತೂ ಕೇಳಬಹುದು. ಈ ಆಡ್ ನಂಬರ್ ತೆಗೆದುಕೊಂಡ್ರ 1, 3, 5, 7 ಈ ರೀತಿಯಾಗಿ ತೆಗೆದುಕೊಳ್ಬೇಕು. ಅದನ್ನೇ ಇಲ್ಲಿ ಈವನ್ ನಂಬರ್ ಅಂತ ಕೇಳಿದ್ರು ಅಂತಂದ್ರೆ 2, 4, 6, 8 ಈ ರೀತಿಯಾಗಿರುವಂತಹ ಸಂಖ್ಯೆಗಳನ್ನ ತಗೋಬೇಕು. ಮುಂದೆ ಆಡ್ ನಂಬರ್ ಬಿಟ್ವೀನ್ ಮಧ್ಯದಲ್ಲಿ 0 and 50 0 ಮತ್ತು 50ರ ಮಧ್ಯದಲ್ಲಿ ಇರುವ ಬೆಸ ಸಂಖ್ಯೆಗಳ ಮೊತ್ತ ಎಷ್ಟು ಅಂತ ಕೇಳ್ತಾರ ಅವರು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಆಡ್ ನಂಬರ್ ಬಿಟ್ವೀನ್ 0 and 50. ಆಡ್ ನಂಬರ್ ಅಂದ್ರೆ ಬೆಸ ಸಂಖ್ಯೆಗಳು 0 ಇಂದ 50ರ ಮಧ್ಯದಲ್ಲಿ ಬರುವಂತ ಬೆಸ ಸಂಖ್ಯೆಗಳು ಯಾವುವು ಅಂತಂದ್ರೆ 1, ಆನಂತರ 3, 5, 7 ಡ್ಯಾಶ್ ಡ್ಯಾಶ್, ಕೊನೆಯ ಸಂಖ್ಯೆ ಎಷ್ಟು ಬರುತ್ತೆ? 49 ಬರುತ್ತೆ. ಈ ರೀತಿಯಾಗಿರುವಂತಹ ಸಂಖ್ಯೆಗಳಿಗೆ ನಾವು ಆಡ್ ನಂಬರ್ಸ್ ಅಂತ ಕರೀತಾ ಇದೀವಿ. 1, 3, 5, 7, 49. ಇಷ್ಟು ಆದ ನಂತರ ಮೊದಲು ನೀವು ಏನ್ ಮಾಡ್ಬೇಕು ಅಂದ್ರೆ 1 ರಿಂದ 49ರವರೆಗೆ ಎಷ್ಟು ಪದಗಳಾದವ ಅನ್ನುವಂಥದ್ದು ಗುರ್ತು ಮಾಡ್ಕೋಬೇಕು. ಸೊ ಈಸ್ A = 1 and D = 3 - 1. 2 3ರಲ್ಲಿ ಒಂದನ್ನ ಕಳಿಬೇಕು 2. ಆನಂತರ n ಪದಗಳ ಸಂಖ್ಯೆ ಗೊತ್ತಿಲ್ಲ, ಹಾಗಾದ್ರೆ AN ಕೊನೆಯ ಪದ 49 ತೆಗೆದುಕೊಂಡು ಪದಗಳ ಸಂಖ್ಯೆಯನ್ನ ಗುರುತಿಸಬೇಕು. AN = A ಪ್ಲಸ್ ಬ್ರಾಕೆಟ್ n - 1 ಬ್ರಾಕೆಟ್ ಕಂಪ್ಲೀಟ್ D. AN so is the 49. A ಎನ್ನದ ಬೆಲೆ 49 = A 1 ಪ್ಲಸ್ n ಗೊತ್ತಿಲ್ಲ -1 D ಸಾಮಾನ್ಯ ವ್ಯತ್ಯಾಸ 3 - 1 ಎಷ್ಟಾಗುತ್ತೆ? 2. 49 = 1. 2 1s are 2n. 2 into n ಗುಣಿಸ್ಬೇಕು. 2 into n 2 n 2 1 2. 49 1 -2 ಇದೆ, ಪ್ಲಸ್ 1 ಇದೆ, -2ರಲ್ಲಿ ಪ್ಲಸ್ 1 ಕಳಿಬೇಕು, -1 ಪ್ಲಸ್ 2n. -1 ನಾವು ಟ್ರಾನ್ಸ್ಪೋಸ್ ಮಾಡಬೇಕು. -1 ಈಚೆ ಕಡೆ ಬರುವಾಗ 49 ಪ್ಲಸ್ 1 = 2n ಆಗುತ್ತೆ. 2 ಎನ್ನದ ಬೆಲೆ ಬೇಕು. 2 n = 49ರಲ್ಲಿ 1 ಕಳೆದ್ರ 50. ಎನ್ನದ ಬೆಲೆ ಬೇಕು. 50ಕ್ಕ 2ರಿಂದ ಭಾಗಿಸ್ಬೇಕು. 2 1 2 2 4 2 5. ಎನ್ನದ ಬೆಲೆ ಎಷ್ಟು ಬಂತು ಅಂದ್ರೆ 25 ಅಂತ ಬಂತು. 25 ಏನು ಅಂದ್ರ ದಟ್ ಈಸ್ ಟರ್ಮ್ಸ್, 25 ಪದಗಳಿವೆ ಅನ್ನುವಂತ ಅರ್ಥ ಅಂತ. ಇಲ್ಲಿ ಮೊತ್ತವನ್ನ ಕೇಳ್ತಾರ ಅವರು. ಫೈಂಡ್ ದ ಸಮ್ ಅಂತ ಹೇಳ್ತಾ ಇದ್ದಾರೆ, ಮೊತ್ತ ಕಂಡು ಹಿಡಿಯಿರಿ ಅಂತ. ಸೊ ಈಸ್ SN = n/2 ಬ್ರಾಕೆಟ್ A ಪ್ಲಸ್ AN ತೆಗೆದುಕೊಳ್ಳೋಣ. ಯಾಕೆಂದ್ರೆ ಮೊದಲನೇ ಪದ ಮತ್ತು ಕೊನೆಯ ಪದ ಈಗಾಗಲೇ ತಮಗೆ ಗೊತ್ತು, ಅದಕ್ಕೋಸ್ಕರವಾಗಿ SN = n/2 ಬ್ರಾಕೆಟ್ A ಪ್ಲಸ್ AN ಅಂತ ತೆಗೆದುಕೊಳ್ಬೇಕು. S 25 ಪದಗಳ ಮೊತ್ತ ಅಪಾನ 2. ಎನ್ನದ ಬೆಲೆ ಇಲ್ಲಿ ಬಂದಿದೆ 25 ಅಂತ, ಅದಕ್ಕೆ ಈ ಎಂದಿದ್ದಲ್ಲಿ 25 ಅಪಾನ 2. A ಅಂದ್ರ ಗೊತ್ತು 1, ಕೊನೆಯ ಪದ 49. ದೇರ್ ಈಸ್
S25 ಈಕ್ವಲ್ ಟು 25 ಅಪಾನ್ 2, 49 ಪ್ಲಸ್ 1 50 ಆಗುತ್ತೆ. 2 2 4 2 5 S25 ಈಕ್ವಲ್ ಟು 25 ಇಂಟು 25. ಹಾಗಾದ್ರೆ S25 ಈಕ್ವಲ್ ಟು ಎಷ್ಟಾಗುತ್ತೆ ಅಂದ್ರೆ 25 ಗುಣಿಸಿದಾಗ 625. Therefore, the odd numbers between 0 and 50, the sum of 625. 29ನೇ ಪ್ರಶ್ನೆಯಲ್ಲಿ ಆಯ್ಕೆಯ ಪ್ರಶ್ನೆ ಇರುತ್ತೆ. ಈಗಾಗಲೇ 29ನೇ ಪ್ರಶ್ನೆಯಲ್ಲಿ ಏನ್ ಕೊಟ್ಟಿದ್ರು ಅನ್ನುವಂಥದ್ದು ಅರ್ಥ ಮಾಡ್ಕೊಳ್ಳೋಣ. ಅದರಲ್ಲಿ 6 ಅಂತ ಬರುತ್ತೆ ಅಥವಾ ಅಂತ. ಹೌ ಮೆನಿ ಟರ್ಮ್ಸ್ ಆಫ್ ಎನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ 9, 17, 25 dash dash must be taken to give a sum of 636. 9, 17, 25 ಈ ಸಿರೀಸ್ ಏನಿದೆ ಅದರಲ್ಲಿ ಎಷ್ಟು ಪದಗಳನ್ನ ನಾವು ತಗೊಂಡಿದೀವಿ ಅಂತಂದ್ರೆ ಅವುಗಳ ಮೊತ್ತ 636 ಆಗುತ್ತದೆ ಅನ್ನುವಂಥದ್ದು. 636 ಆಗ್ಬೇಕಾದ್ರೆ ಈ ಒಂದು ಶ್ರೇಣಿಯಲ್ಲಿ ಎಷ್ಟು ಪದಗಳಿರಬೇಕು, ಆ ಎಷ್ಟು ಒಟ್ಟು ಪದಗಳನ್ನ ಕೂಡಿಸಿದಾಗ 636 ಆಗ್ಬೇಕು. ಹಾಗಾದ್ರೆ ಇಲ್ಲಿರುವ ಪದಗಳ ಸಂಖ್ಯೆ ಎಷ್ಟು ಅಂತ ಕೊಟ್ಟಿರ್ತಕ್ಕಂತ ಎಪಿ ಅನ್ನ ತೆಗೆದುಕೊಂಡಾಗ 9, 17, 25 ಡ್ಯಾಶ್ ಡ್ಯಾಶ್ ಅಂತಿದೆ. ಸೊ ಈಸ್ ಎ ಈಕ್ವಲ್ ಟು 9, ಡಿ ಈಕ್ವಲ್ ಟು 17ರಲ್ಲಿ 9ಅನ್ನ ಕಳಿಬೇಕು. ಹಾಗಾದ್ರೆ 17 ಮೈನಸ್ 9 ಈಕ್ವಲ್ ಟು 8. 17ರಲ್ಲಿ 9ಅನ್ನ ಕಳೆದ್ರೆ ಎಷ್ಟು? 8 ಅಂತ ಉಳಿಯಿತು. ಸಮ್ ಅಂತ ಕೊಟ್ಟಿದ್ದಾರೆ. ಸೊ ಈಸ್ ಎಸ್ ಎನ್ ಈಕ್ವಲ್ ಟು 636. ಎನ್ನ ಬೆಲೆ ಇಲ್ಲ, ಕ್ವಶನ್ ಮಾರ್ಕ್ ಹಾಕಬೇಕು. ಎನ್ನದ ಬೆಲೆ ಕೊಟ್ಟಿಲ್ಲ, ಅದಕ್ಕೋಸ್ಕರವಾಗಿ ಅದು ಪ್ರಶ್ನೆ ಆಗುತ್ತೆ. ದೇರ್ ಈಸ್ ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ 2 ಬ್ರಾಕೆಟ್ 2a ಪ್ಲಸ್ ಎನ್ ಮೈನಸ್ 1 ಬ್ರಾಕೆಟ್ ಕಂಪ್ಲೀಟ್ ಡಿ. ಎಸ್ ಎನ್ ಈಗಾಗಲೇ ಕೊಟ್ಟಿದ್ದಾರೆ 636 ಅಂತ. 636. ಎನ್ನದ ಬೆಲೆ ಇಲ್ಲ, ಎನ್ ಬೈ 2. 2a, ಎ ಅಂದ್ರ 9 ಪ್ಲಸ್ ಎನ್ ಅಂದ್ರ ಇಲ್ಲ ಮೈನಸ್ 1 ಡಿ 8. 636 ಎನ್ ಬೈ 2. 2 9 ಎಷ್ಟಾಗುತ್ತೆ? 18. ಇದರಿಂದ ಇದಕ್ಕ ಅನಂತರ ಇದರಿಂದ ಈ ಪದಗಳಿಗೆ ಗುಣಿಸ್ಬೇಕು. 8 ಎನ್, 8 ಒಂದಲೇ 8. ನಂತರ 636 ಎನ್ ಬೈ 2. 18ರಲ್ಲಿ 8 ಕಳಿಬೇಕು, 10 ಪ್ಲಸ್ 18ರಲ್ಲಿ 8 ಕಳೆದ್ರೆ 10, 8 ಎನ್. ವಿದ್ಯಾರ್ಥಿಗಳೇ, 636 ಈಕ್ವಲ್ ಟು ಎನ್ ಬೈ 2. ಇಲ್ಲಿ ಸಾಮಾನ್ಯ ಅಪವರ್ತನ 2ಅನ್ನ ತೆಗೆದುಕೊಂಡಾಗ 2 5 10 ಆಗುತ್ತೆ. ಇದರಿಂದ ಸಾಮಾನ್ಯ ಅಪವರ್ತನ 2 ತೆಗೆದುಕೊಂಡ್ರ 2 5 10 ಪ್ಲಸ್ 2 4 8 ಅಂತ ಆಗುತ್ತೆ. ಈ 2 ಕ್ಯಾನ್ಸಲ್ ಆದ್ರ 636 ಈಕ್ವಲ್ ಟು ಎನ್ ಉಳಿತು. ಇಲ್ಲಿ 5 ಇದೆ. ಎನ್ ಇಂಟು 5 5 ಎನ್. ಎನ್ ಇಂಟು 4 4 ಎನ್ ಸ್ಕ್ವೇರ್. ದೇರ್ ಈಸ್ 4 ಎನ್ ಸ್ಕ್ವೇರ್ ಪ್ಲಸ್ 5 ಎನ್ ಪ್ಲಸ್ 5 ಎನ್. 636 ನಾವು ಸ್ಥಾನವನ್ನ ಬದಲಾಯಿಸಬೇಕು, ಟ್ರಾನ್ಸ್ಪೋಸ್ ಮಾಡಬೇಕು. 636 ಏನಾಗುತ್ತೆ? ಮೈನಸ್ ಆಗುತ್ತೆ. ಪ್ಲಸ್ ಇದೆ. 636 ಮೈನಸ್ 636 ಆಗುತ್ತೆ. ಈಕ್ವಲ್ ಟು 0. 4 ಮತ್ತು 636ನ್ನ ಗುಣಿಸ್ಬೇಕು. 4 6 24 ಕ್ಯಾರಿ 2 ಆಗುತ್ತೆ. 4 3 12 2 16 ಆಯ್ತು. ಕ್ಯಾರಿ ಎಷ್ಟು ಬತ್ತು? 1. 4 6 24 1 25 ಆಯ್ತು. ಅವೆರಡು ಪದಗಳ ಗುಣಲಬ್ಧ ಮೈನಸ್ 2544. ಮಧ್ಯದ ಪದ ಎಷ್ಟು ಅಂದ್ರೆ 5 ಅಂತಿದೆ. ಇದು ಎರಡು ಪದಗಳ ಗುಣಲಬ್ಧ. ಮಧ್ಯದ ಪದ ಎಷ್ಟು ಅಂತಂದ್ರೆ ಇಲ್ಲಿವರೆಗೆ ನಾವು ಬಿಡಿಸಿಕೊಂಡಿದ್ದು ಇದನ್ನ ನಾವು ತೆಗೆದುಕೊಂಡಿದ್ದೀವಿ. ಮೊದಲನೆಯ ಪದ ಮತ್ತು ಕೊನೆಯ ಪದಗಳ ಎರಡೂ ಪದಗಳ ಗುಣಾಕಾರ ಎಷ್ಟಾಗುತ್ತೆ? ಮೈನಸ್ 2544 ಆಗುತ್ತೆ. ಮಧ್ಯದ ಪದ ಎಷ್ಟು ಅಂದ್ರ 5 ಅಂತ.
ಎರಡು ಪದಗಳನ್ನ ತಗೊಂಡು ನೀವು ಗುಣಿಸಿದ್ರಿ ಅಂತಂದ್ರೆ ಏನಾಗ್ಬೇಕು, -2544 ಬರಬೇಕು. ಅವೆರಡೂ ಪದಗಳು ಒಂದರಲ್ಲಿ ಒಂದು ಕೂಡಿಸ್ಲಿ ಅಥವಾ ಒಂದರಲ್ಲಿ ಒಂದು ಕಳೀಲಿ, ಎಷ್ಟಾಗ್ಬೇಕು, 5 ಬರಬೇಕು. 53 48 ಗುಣಿಸ್ಕೊಂಡಾಗ ಇಷ್ಟು ಬರುತ್ತೆ. ಬಟ್ ಇದನ್ನ ಮೈನಸ್ ಮಾಡೋಣ, ಇದು ಪ್ಲಸ್ ಮಾಡೋಣ. ಇಲ್ಲಿ -53ರಲ್ಲಿ +48 ಕಳೆದೆವು ಅಂತಂದ್ರೆ ನಮಗ -5 ಬರುತ್ತೆ. ಹಾಗಾದ್ರೆ ನಮಗ್ ಕೊಟ್ಟಿದ್ದು ಪ್ಲಸ್ ಇದೆ, ಆದ್ದರಿಂದ ಇದನ್ನ ಪ್ಲಸ್ ಮಾಡೋಣ, ಇದು ಮೈನಸ್ ಮಾಡೋಣ. ಇಲ್ಲಿ +53ರಲ್ಲಿ -48 ಕಳೆದ್ರ +5 ಅಂತ ಉಳಿತದಲ್ಲ, ಅದಕ್ಕೋಸ್ಕರ ಇವೆರಡು ಗುಣಾಕಾರ ಮಾಡಿ ನೋಡೋಣ. ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಎರಡು ಸಂಖ್ಯೆಗಳ ಗುಣಲಬ್ಧ -2544. ಈ ಎರಡು ಪದಗಳನ್ನ ಇಲ್ಲಿ ತೆಗೆದುಕೊಳ್ಳಬೇಕು. 4n² ಪ್ಲಸ್ 53n ಮೈನಸ್ 48n ಮೈನಸ್ 636 ಅಂತಾಯ್ತು. ಇದರಲ್ಲಿ ಸಾಮಾನ್ಯ ಅಪವರ್ತನ n ಬರುತ್ತೆ. 4n ಪ್ಲಸ್ 53, ಇದನ್ನೇ 4n ಪ್ಲಸ್ 53, ಇಲ್ಲಿ 48 ಬರಬೇಕು ಅಂದ್ರೆ -12ರಿಂದ ಗುಣಿಸ್ಕೊಳ್ಳೋಣ. ಮೈನಸ್ ಪ್ಲಸ್ ಮೈನಸ್ 12 4 48 ಏನಾಗುತ್ತೆ, ಮೈನಸ್ ಪ್ಲಸ್ ಮೈನಸ್ 12 3 36, ಕ್ಯಾರಿ 3 ಆಗುತ್ತೆ. 12 63 63. ಹಾಗಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ 4n ಪ್ಲಸ್ 53 ಒಂದು ಪದ, ಇನ್ನೊಂದು n-12 ಇನ್ನೊಂದು ಪದ =0. ಎನ್ನದ ಬೆಲೆ ಬೇಕು. 53 ಪ್ಲಸ್ 53 ಇದೆ, -53, ಅದಕ್ಕೆ 4ರಿಂದ ಭಾಗಿಸ್ಬೇಕು. ಅಥವಾ ಎನ್ನದ ಬೆಲೆ -12 ಇದೆ, ಟ್ರಾನ್ಸ್ಪೋಸ್ ಮಾಡೋ ಹೊತ್ನಾಗ +12 ಆಗುತ್ತೆ. ದೇರ್ಫೋರ್ n ಎಷ್ಟು ಅಂದ್ರೆ 12. ಅಂದ್ರೆ ಈ ಪದ ತೆಗೆದುಕೊಳ್ಳಕ್ಕ ಬರಲ್ಲ, ಋಣಾತ್ಮಕ ಸಂಖ್ಯೆ ಉತ್ತರ ಇರಲ್ಲ ಅಲ್ಲಿ. ಅದಕ್ಕೋಸ್ಕರ n =12. So is the questions must be taken to give a sum of 636. 12 the terms, the sum of 636 ಅಂತ ಇಲ್ಲಿ ಉತ್ತರ. ಹೌ ಮೆನಿ ಟರ್ಮ್ಸ್ ಅಂತ ಕೇಳಿದ್ದಾರೆ. ಸೊ ಇಸ್ ದ ಫೈನಲ್ n =12 ಟರ್ಮ್ಸ್. ಎಷ್ಟು ಪದಗಳು ತೆಗೆದುಕೊಳ್ಬೇಕು, ಅಲ್ಲಿ 12 ಪದಗಳನ್ನು ತೆಗೆದುಕೊಂಡ್ರ ಅವುಗಳ ಮೊತ್ತ 636 ಆಗುತ್ತದೆ ಅಂತ. 30ನೇ ಪ್ರಶ್ನೆ, ಇಫ್ ದ ಸಮ್ ಆಫ್ ಫಸ್ಟ್ 7 ಟರ್ಮ್ಸ್ S7 = first 7 terms, the sum of in arithmetic progression is 49. 7 ಪದಗಳ ಮೊತ್ತ ಸಮಾಂತರ ಶ್ರೇಣಿಯಲ್ಲಿ 49 ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ and that of 17 terms is 289. 17 terms, it means S17 = 289 ಅಂತ ಕೊಟ್ಟಿದ್ದಾರೆ. ಫೈಂಡ್ ದ ಸಮ್ ಆಫ್ n ಟರ್ಮ್ಸ್. ಹಾಗಾದ್ರೆ n ಪದಗಳ ಮೊತ್ತ ಎಷ್ಟು ಅಂತ ಇಲ್ಲಿ ಪ್ರಶ್ನೆ. ಸೊ ಈಸ್ Sn = n/2 ಬ್ರಾಕೆಟ್ 2a ಪ್ಲಸ್ n-1 ಬ್ರಾಕೆಟ್ ಕಂಪ್ಲೀಟ್ d. S7 = ಎನ್ನದ ಬೆಲೆ 7/2, 2 ಎದ ಬೆಲೆ ಇಲ್ಲ. ಸೊ ಇಸ್ ದ a. n = 7 -1, d ಬೆಲೆ ಇಲ್ಲ, ಇದರಲ್ಲಿ d ಅಂತ ಬರೀಬೇಕು. S7 ಈಗಾಗಲೇ ಕೊಟ್ಟಿದ್ದಾರೆ 49, 7/2, 2a ಪ್ಲಸ್ 7ರಲ್ಲಿ 1 ಕಳೆದ್ರ 6 × d, 6d. ಇದರಲ್ಲಿ ವಿದ್ಯಾರ್ಥಿಗಳೇ ಸಾಮಾನ್ಯ ಅನುಪಾತವನ್ನ ಹೊರ ತೆಗೆದುಕೊಳ್ಬೇಕು. ಸಾಮಾನ್ಯ ರೇಷಿಯೋ 49, 7/2. ಕಾಮನ್ ಫ್ಯಾಕ್ಟರ್ ಹೊರಗೆ ತೆಗೆದುಕೊಂಡಾಗ 2 ಬರುತ್ತೆ. 2 ಹೊರಗೆ ಬಂತು ಅಂದ್ರೆ ಇಲ್ಲಿ a, 2 3 6, 3d. ಈ ಎರಡು ಕ್ಯಾನ್ಸಲ್ ಆಗುತ್ತೆ, ಹೋಯ್ತು. 49ಕ್ಕೆ 7ರಿಂದ ಭಾಗಿಸಿಕೊಳ್ಬೇಕು = ಇದನ್ನ ಇಲ್ಲಿ ಬಂತು a + 3d ಅಂತ ಉಳಿತು. ಹಾಗಾದ್ರೆ 7 1 7 7. ಸೊ ಇಸ್ ದ a + 3d = 7 ಅಂತಿದೆ. ಇದು ಇಕ್ವೇಶನ್ ನಂಬರ್ 1. ಇದೇ ರೀತಿಯಾಗಿ ತಗೋಬೇಕು.
ಎಸ್ 17 ಈಕ್ವಲ್ ಟು ಎನ್ ಅಪಾನ್ ಟು ಎ ಪ್ಲಸ್ ಎನ್ ಅಂದ್ರ 17 ಮೈನಸ್ 1 ಡಿ. ಇಲ್ಲಿ ಎಸ್ 17 ಎನ್ ಬೈ 2 ಎನ್ ಅಂದ್ರ 17/2 2a 17ರಲ್ಲಿ 1 ಕಳೆದ್ರ 16 ಡಿ ಅಂತ ಆಗತ್ತೆ 16 ಡಿ. ಎಸ್ 17 ಈಗಾಗಲೇ ಕೊಟ್ಟಿದ್ದಾರೆ 289. 17 ಅಪಾನ್ 2 ಸಾಮಾನ್ಯ ಅಪವರ್ತನ ಎ ಪ್ಲಸ್ 8 ಡಿ. 2 ಹೋದ್ರ 289ಕ್ಕ 17ರಿಂದ ಭಾಗಿಸ್ಬೇಕು. ಇಲ್ಲಿ ಎ ಪ್ಲಸ್ 8 ಡಿ ಅಂತ ಬಂತು. 17 ಎ ಪ್ಲಸ್ 8 ಡಿ ಈಕ್ವಲ್ ಟು ಎಷ್ಟು 17 ಆಗತ್ತೆ. ಇದು ಎರಡನೆಯ ಸಮೀಕರಣ. ಫ್ರಾಮ್ ಇಕ್ವೇಶನ್ ನಂಬರ್ 1 and 2 ಅಂತ ಹೇಳ್ತಾ ಇದೀವಿ. ಒಂದನೆಯ ಸಮೀಕರಣ ಎ ಪ್ಲಸ್ 3 ಡಿ ಈಕ್ವಲ್ ಟು 7. ಎರಡನೆಯ ಸಮೀಕರಣ ಎ ಪ್ಲಸ್ 8 ಡಿ ಈಕ್ವಲ್ ಟು 17. ಇಲ್ಲಿ ಎರಡೂ ಪದಗಳ ಪ್ಲಸ್ ಇರುವುದರಿಂದ ಸಬ್ಟ್ರಾಕ್ಷನ್ ಮಾಡಬೇಕು, ಅಂದ್ರೆ ಕಳೆಯಬೇಕು ಅಂತ ಅರ್ಥ. ಹಾಗಾದ್ರೆ ಮೈನಸ್ ಎ ಮೈನಸ್ ಅನಂತರ ಮೈನಸ್ 2 ಹೋದು ಪ್ಲಸ್ ಎ ಮೈನಸ್ ಎ ಕಳೆದೆವು. ಮೈನಸ್ 8 ಡಿದಲ್ಲಿ 3 ಕಳಿಬೇಕು ಮೈನಸ್ 5 ಡಿ. 17ರಲ್ಲಿ 7 ಕಳೆದ್ರ ಮೈನಸ್ 10 ಬಲಭಾಗಕ್ಕೆ ಮೈನಸ್ ಎಡಭಾಗಕ್ಕೆ ಮೈನಸ್ ಇದ್ದಾಗ ಮೈನಸ್ ತೆಗೆದು ಹಾಕಿ 5 ಡಿ ಈಕ್ವಲ್ ಟು 10 ಅಂತ ಬಂತು. ಡಿ ಈಕ್ವಲ್ ಟು 10ಕ್ಕ 5ರಿಂದ ಭಾಗಿಸ್ಬೇಕು. 5 ಒಂದಲೆ 5 ಎರಡಲೆ. ಡಿ ಈಕ್ವಲ್ ಟು ಎಷ್ಟು ಅಂದ್ರೆ 2 ಅಂತ ಆಯ್ತು. ಇಲ್ಲಿ ಡಿ ಈಕ್ವಲ್ ಟು 2 ಆಯ್ತು. ಎದ ಬೆಲೆಯನ್ನ ನಾವು ಕಂಡುಹಿಡಿಬೇಕು. ಫಿಲ್ ಇನ್ ಇಕ್ವೇಶನ್ ನಂಬರ್ 1 ಎ ಪ್ಲಸ್ 3ಡಿ ಈಕ್ವಲ್ ಟು 7. ಎ ಪ್ಲಸ್ 3ಡಿ ಈಕ್ವಲ್ ಟು 7 ಇದೆ. ಎ 3 2 7 ಎ ಡಿ ಬೆಲೆ 2 ಅಂತ ಬಂದಿದೆ. ಎ 7 3 2 6 ಆಗುತ್ತೆ ಪ್ಲಸ್ 6 ಈಚೆ ಕಡೆ ತೊಗೊಂಡೋಗೋತ್ನಾಗ ಮೈನಸ್ 6. ಸೊ ಇಸ್ ದ ಎ ಈಕ್ವಲ್ ಟು 1. ಎ ಈಕ್ವಲ್ ಟು 1 ಡಿ ಈಕ್ವಲ್ ಟು 2 ಆಗುತ್ತೆ. ಫೈಂಡ್ ದಿ ಸಮ್ ಆಫ್ ಎನ್ ಟರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ 2 1 ಎದ ಬೆಲೆ 1 ಎನ್ನದ ಬೆಲೆ ಇಲ್ಲ. ಇಲ್ಲಿ ಎನ್ ಮೈನಸ್ 1 ಡಿ ದ ಬೆಲೆ ಎಷ್ಟು ಅಂದ್ರೆ 2. ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ 2 1 2 ಅಂದ್ರೆ 2 ಬದಲೇ 2 ಎನ್ ಇದರಿಂದ ಇದು ಗುಣಿಸ್ಕೊಳ್ಳೋಣ ಮೈನಸ್ 2 ಪ್ಲಸ್ 2 ಮೈನಸ್ 2 ಕಳೆದೆವು. ಎಸ್ ಎನ್ ಈಕ್ವಲ್ ಟು ಎನ್ ಅಪಾನ್ 2 ಎನ್ ಅಂತ ಉಳಿಯಿತು. ಹಾಗಾದ್ರೆ 2ಕ್ಕ ಕ್ಯಾನ್ಸಲ್ ಮಾಡಿದೆವು ನಾವಿಲ್ಲಿ. ಎಸ್ ಎನ್ ಈಕ್ವಲ್ ಟು ಎನ್ ಇಂಟು ಎನ್ ಎಷ್ಟಾಗತ್ತೆ ಎನ್ ಸ್ಕ್ವೇರ್ ಆಗತ್ತೆ. ಅಂದ್ರೆ ಸಮ್ ಆಫ್ ಎನ್ ಟರ್ಮ್ಸ್ ಸೊ ಇಸ್ ದ ಎನ್ ಸ್ಕ್ವೇರ್ ಅಂತ ಈ ಕೊಟ್ಟಿರತಕ್ಕಂಥ ಲೆಕ್ಕದ ಒಂದು ಆನ್ಸರ್ ಆಗಿದೆ. ಒಂದನೇ ಪ್ರಶ್ನೆ, ABCD ಇಸ್ ಎ ಟ್ರಾಪಿಸಮ್. ABCD ಅನ್ನುವಂಥದ್ದು ಒಂದು ಟ್ರಾಪಿಸಮ್ ಅಂತ ಹೇಳಿದ್ರು. ಟ್ರಾಪಿಜ್ ಅಂತ ಇನ್ ವಿಚ್ AB ಪ್ಯಾರಲಲ್ DC. AB ರೇಖೆ ಅನ್ನುವಂಥದ್ದು DC ರೇಖೆಗೆ ಸಮಾಂತರವಾಗಿದೆ. E and F are point on non-parallel sides AD and BC. AD ಮತ್ತು BC ಯು ಸಮಾಂತರವಲ್ಲದ ಬಾಹುಗಳು. ಇದರ ಮೇಲೆ ಇರುವಂತಹ ಬಿಂದುಗಳು E ಮತ್ತು F ಅನ್ನುವಂಥವು ಅಂತ ಕೊಟ್ಟಿದ್ದಾರೆ. ರೆಸ್ಪೆಕ್ಟಿವ್ಲಿ ಸಚ್ ದಟ್ EF is parallel to AB. EF ರೇಖೆ ಅನ್ನುವಂಥದ್ದು AB ರೇಖೆಗೆ ಸಮಾಂತರ ಅಂತ ಹೇಳಿದ್ರು. ನೆಕ್ಸ್ಟ್, ಸೊ ದಟ್ AE ಅಪಾನ್ ED ಈಕ್ವಲ್ ಟು BF ಅಪಾನ್ FC ಅಂತ ನಮಗೆ ಪ್ರೂವ್ ಮಾಡಂತ ಹೇಳಿದ್ರು. ದೇರ್ ಫೋರ್ ಗಿವನ್ ಇನ್ ಟ್ರಾಪಿಜಿಯಂ ಅವ್ರು ಕೊಟ್ಟಿದ್ದು AB ಪ್ಯಾರಲಲ್ CD ಅಂತ ಕೊಟ್ಟರು. ಮುಂದೆ ಬಂದು ಈ EF ರೇಖೆಯು AB ರೇಖೆಗೆ ಪ್ಯಾರಲಲ್ ಅದ ಅಂತ ಹೇಳಿದ್ರು. AB ರೇಖೆ ಪ್ಯಾರಲಲ್ ಅದಂದ್ರ ಈ ರೇಖೆ DC ರೇಖೆಗೂ ಪ್ಯಾರಲಲ್ ಆಗುತ್ತೆ. ಸೊ ಈಸ್ ಪ್ಯಾರಲಲ್ EF ಅಂತ ಕೊಟ್ಟಿದ್ದು ಅಂಶ. ಅದಕ್ಕೆ ನಾವು ಗಿವನ್ ಅಂತ ಕರಿತಾ ಇದೀವಿ.
ನೆಕ್ಸ್ಟ್ ಸೊ ಇಸ್ ದ ಪ್ರೋ. ಏನು ಪ್ರೂವ್ ಮಾಡಬೇಕು ಅಂತಂದ್ರೆ ಇಲ್ಲಿದೆ ಲೆಕ್ಕ, ಅದು ಎ ಇ ಅಪಾನ್ ಇ ಡಿ ಅಂತ. ಎ ಇ ಅಪಾನ್ ಇ ಡಿ ಈಕ್ವಲ್ ಟು ಬಿ ಎಫ್ ಅಪಾನ್ ಎಫ್ ಸಿ ಅಂತ ಪ್ರೂವ್ ಮಾಡಬೇಕು. ಬಿ ಎಫ್ ಅಪಾನ್ ಎಫ್ ಸಿ ಅಂತ ಪ್ರೂವ್ ಮಾಡಬೇಕು. ಹಾಗಾದ್ರೆ ಅಂಶ ನಾವೇನ್ ಮಾಡೋಣ ಅಂದ್ರೆ ಕನ್ಸ್ಟ್ರಕ್ಷನ್ ಅಂತ ತೆಗೆದುಕೊಳ್ತೀವಿ. ವಾಟ್ ಈಸ್ ದ ಕನ್ಸ್ಟ್ರಕ್ಷನ್? ಟು ಜಾಯಿನ್ ಎ ಸಿ. ಎ ಸಿ ಅನ್ನ ನಾವೇನ್ ಮಾಡಬೇಕು? ಸೇರಿಸ್ಬೇಕು. ಜಾಯಿನ್ ಎ ಸಿ ಅಂತ ಬರೀತೀವಿ. ಎ ಸಿ ಅನ್ನ ಸೇರಿಸಿಕೊಂಡಿದೀವಿ. ಇನ್ ಟ್ರಯಾಂಗಲ್ ಮೊದಲು ಸೊ ಇಸ್ ದ ಇಂಟರ್ಸೆಕ್ಟ್ ಆಫ್ ಎಂ. ಇಲ್ಲೊಂದು ಎಂ ಬಿಂದು ಅಂತ ತೆಗೆದುಕೊಳ್ಳೋಣ. ಈ ಎ ಸಿ ರೇಖೆ ಅನ್ನುವಂಥದ್ದು ಇ ಎಫ್ ರೇಖೆಗೆ ಎಲ್ಲಿ ಇಂಟರ್ಸೆಕ್ಟ್ ಆಯ್ತು, ಎಲ್ಲಿ ಕತ್ತರಿಸ್ತು ಅಂತಂದ್ರೆ ಎಂಬದಲ್ಲಿ ಕತ್ತರಿಸ್ತು ಅಂತ. ಸೊ ಈಸ್ ಇಂಟರ್ಸೆಕ್ಟ್ ಎ ಎಂ ಅಂತ ಇರ್ಲಿ, ಎಂ ಬಿಂದುವಿನಲ್ಲಿ ಅದು ಕತ್ತರಿಸ್ತು ಅಂತ. ಸೊ ಈಸ್ ಪ್ರೂಫ್. ನಾವೀಗ ಬಿಡಿಸ್ಬೇಕಾಗಿದ್ದು ಸಾಧನೆ. ಇನ್ ಟ್ರಯಾಂಗಲ್ ಎ ಡಿ ಸಿ ಅಂತ ತೆಗೆದುಕೊಳ್ಳೋಣ. ಈ ಟ್ರಯಾಂಗಲ್ ತೆಗೆದುಕೊಳ್ಳೋಣ ಎ ಡಿ ಸಿ. ಅವಾಗ ಇ ಎಂ ಪ್ಯಾರಲಲ್ ಡಿ ಸಿ ಅಂತ ಆಗುತ್ತೆ. ಇನ್ ಟ್ರಯಾಂಗಲ್ ಎ ಡಿ ಸಿ ಸೊ ಈಸ್ ಇ ಎಂ ಪ್ಯಾರಲಲ್ ಡಿ ಸಿ ಅಂತ. ಇ ಎಂ ರೇಖೆ ಡಿ ಸಿ ರೇಖೆಗೆ ಪ್ಯಾರಲಲ್ ಆಗಿದೆ. ಯಾಕಂದ್ರೆ ಕೇಳಿ ಕೊಟ್ಟಿದ್ದಾರೆ ಸಿ ಡಿ ಪ್ಯಾರಲಲ್ ಇ ಎಫ್ ಅಂತಿದೆ. ಇಲ್ಲಿ ಸಮಾನುಪಾತತೆಯ ಪ್ರಮೇಯನ ತೆಗೆದುಕೊಂಡಾಗ ಎ ಇ ಅಂತ ಬರುತ್ತೆ. ಎ ಇ ಅಪಾನ್ ಇ ಡಿ, ಎ ಇ ಅಪಾನ್ ಇ ಡಿ ಅಂತ ಈಕ್ವಲ್ ಟು ಎ ಎಂ ಅಪಾನ್ ಎಂ ಸಿ ಅಂತ ತೆಗೆದುಕೊಳ್ಳೋಣ. ಎ ಎಂ ಅಪಾನ್ ಎಂ ಸಿ ಅಂತ ತೆಗೆದುಕೊಂಡೆವು. ಸೊ ಇಸ್ ದ ನಂಬರ್ ಆಫ್ ಒನ್. ಇದು ಒಂದು ಅಂತ ಗುರುತಿಸಿಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲೊಂದು ತ್ರಿಭುಜ ಇದೆ ಎ ಬಿ ಸಿ ಅಂತ. ಆ ಎ ಬಿ ಸಿ ತ್ರಿಭುಜವನ್ನು ತೆಗೆದುಕೊಳ್ಳೋಣ. ಇನ್ ಟ್ರಯಾಂಗಲ್ ಎ ಬಿ ಸಿ ಸೊ ಈಸ್ ಎಂ ಎಫ್ ಪ್ಯಾರಲಲ್ ಎ ಬಿ. ಎಂ ಎಫ್ ಅನ್ನುವಂಥದ್ದು ಎ ಬಿಗೆ, ಎಂ ಎಫ್ ಪ್ಯಾರಲಲ್ ಎ ಬಿ, ಎಂ ಎಫ್ ಎ ಬಿಗೆ ಸಮಾಂತರ. ಸೊ ಈಸ್ ದ ಸಿ ಎಫ್ ಅಪಾನ್ ಎಫ್ ಬಿ, ಸಿ ಎಫ್ ಅಪಾನ್ ಎಫ್ ಬಿ ಈಕ್ವಲ್ ಟು ಸಿ ಎಂ ಅಪಾನ್ ಎ ಎಂ, ಸಿ ಎಂ ಅಪಾನ್ ಎ ಎಂ ಅಂತ ಬರೆದುಕೊಂಡು ಇದನ್ನ ರೆಸಿಪ್ರೋಕಲ್ ಮಾಡ್ಕೋಬೇಕು. ರೆಸಿಪ್ರೋಕಲ್ ಅಂತಂದ್ರ ವ್ಯತ್ಕ್ರಮ ಅಂತ. ವ್ಯತ್ಕ್ರಮ ಮಾಡಿಕೊಂಡಾಗ ಸಿ ಎಫ್ ಅಪಾನ್ ಎಫ್ ಬಿ ಎಷ್ಟಾಗತ್ತೆ ಇಲ್ಲಿ ಅಂತಂದ್ರೆ ಸೊ ಇಸ್ ದ ಎಫ್ ಬಿ ಅಪಾನ್ ಸಿ ಎಫ್ ಆಗತ್ತೆ. ಎಫ್ ಬಿ ಅಪಾನ್ ಸಿ ಎಫ್ ಅಂದ್ರೆ ಕೆಳಗಿಂದು ಮೇಲಾಗತ್ತೆ, ಮ್ಯಾಗಿಂದು ಕೆಳಗೆ ಬರುತ್ತೆ. ಎ ಎಂ ಅಪಾನ್ ಸಿ ಎಂ ಆಗುತ್ತೆ. ಎ ಎಂ ಅಪಾನ್ ಸಿ ಎಂ. ಸೊ ಇಸ್ ದ ನಂಬರ್ ಆಫ್ ಸೆಕೆಂಡ್. ಇದು 2 ಅಂತ ಗುರುತಿಸಿಕೊಳ್ಬೇಕು. ಫ್ರಾಮ್ 1 and 2, ಫ್ರಾಮ್ 1 and 2. ಸೊ ಇಸ್ ದ ಒಂದನೇದ್ದು ಎ ಇ ಅಪಾನ್ ಇ ಡಿ ಈಕ್ವಲ್ ಎ ಎಂ ಅಪಾನ್ ಎಂ ಸಿ. ಸೊ ಈಸ್ ಎ ಎಂ ಅಪಾನ್ ಸಿ ಎಂ ಅಂತ ಇಲ್ಲಿ. ಸೊ ಇಸ್ ದ ಸಿ ಎಂ. ನಂಬರ್ ಸೆಕೆಂಡ್ ತೆಗೆದುಕೊಳ್ಬೇಕು. ಎಫ್ ಬಿ ಅಪಾನ ಸಿ ಎಫ್ ಈಕ್ವಲ್ ಟು ಎ ಎಂ ಅಪಾನ್ ಸಿ ಎಂ. ಸೊ ಇಸ್ ದ ಎಂ ಸಿ. ಈ ಎರಡು ಕೊನೆಯದಾಗಿರುವಂಥವು ಎರಡನ್ನ ಹೋಲಿಸಿಕೊಂಡಾಗ ಎ ಎಂ ಅಪಾನ್ ಎಂ ಸಿ, ಎ ಎಂ ಅಪಾನ್ ಎಂ ಸಿ ಅಂತ ಬರುತ್ತೆ. ಆದ್ದರಿಂದ ಇವೆರಡು ಸಮ ಇದ್ದಾಗ ಇವು ಸಮ ಆಗ್ತವ ಅನ್ನುವಂಥದ್ದು. ದೇರ್ ಫೋರ್ ಎ ಇ ಅಪಾನ್ ಇ ಡಿ ಈಕ್ವಲ್ ಎಫ್ ಬಿ ಅಪಾನ್ ಸಿ ಎಫ್ ಅಂತ ನಾವು ಸಾಧಿಸಬೇಕಾಗಿತ್ತು. ಇದನ್ನೇ ಕೊಟ್ಟಿರತಕ್ಕಂಥದ್ದು ಎ ಇ ಅಪಾನ್ ಇ ಡಿ, ಬಿ ಎಫ್ ಅಪಾನ್ ಎಫ್ ಸಿ ಸರಿಯಾಗಿದೆ. ಎ ಬಿ ಸಿ ಡಿ ಈಸ್ ಎ ಟ್ರಾಪಿಸಮ್ ಇನ್ ವಿಚ್ ಎ ಬಿ ಪ್ಯಾರಲಲ್ ಡಿ ಸಿ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಒಂದು ಟ್ರಾಪಿಸಮ್ ತೆಗೆದುಕೊಳ್ಳೋಣ. ಇಲ್ಲಿ ಎ ಬಿ ಸಿ ಡಿ. ಎ ಬಿ ಸಿ ಡಿ is a trapezium, AB parallel DC. So is the given
ABCD is a trapezium. AB parallel DC ಅಂತ ಇತ್ತು. ಅಂಡ್ ಇಟ್ಸ್ ಡೈಗೋನಲ್ಸ್ ಅಂದ್ರ ವಿಕರ್ಣಗಳು. ಇಂಟರ್ಸೆಕ್ಟ್ ಅಂದ್ರ ಛೇದಿಸು. ಈಚ್ ಅದರ್ ಎಟ್ ದ ಪಾಯಿಂಟ್ O. ಇಲ್ಲಿ ಎರಡು ಡೈಗೋನಲ್ಸ್ ಅನ್ನ ಸೇರಿಸೋಣ. ಇವು O ಪಾಯಿಂಟ್ ನಲ್ಲಿ ಇಂಟರ್ಸೆಕ್ಟ್ ಆಗ್ತಾವ ಅಂತ ಹೇಳಿದ್ರು. ಸೊ ಇದ ಡೈಗೋನಲ್ಸ್ intersect ಎಟ್ ಪಾಯಿಂಟ್ O ಅಂತ ಇತ್ತು. ಓದಲ್ಲಿ ಛೇದಿಸುವಂತ. ನೆಕ್ಸ್ಟ್ ದೇರ್ ಈಸ್ ಫ್ರೋ ಕ್ವಶನ್ಸ್ ಏನಿದೆ, AO ಅಪಾನ್ BO ಅಂತ ಇದೆ, ಈಕ್ವಲ್ ಟು CO ಅಪಾನ್ DO ಅಂತ ಕೊಟ್ಟಿದ್ದಾರೆ. AO ಅಪಾನ್ BO, AO ಅಪಾನ್ BO, ನೆಕ್ಸ್ಟ್ CO ಅಪಾನ್ DO ಅಂತಿದೆ. ಹಾಗಾದ್ರೆ ವಿದ್ಯಾರ್ಥಿಗಳೇ, ನಾವಿಲ್ಲಿ ಏನ್ ಮಾಡೋಣ ಅಂತಂದ್ರೆ ಕನ್ಸ್ಟ್ರಕ್ಷನ್ ತೆಗೆದುಕೊಳ್ಳೋಣ. ಏನು ಅಂತಂದ್ರೆ AD ಬಾಹುವಿನ ಮೇಲೆ ಸಮಾಂತರವಾಗಿ ಒಂದು ರೇಖೆಯನ್ನು ಎಳೆಯೋಣ. EO ಸಮಾಂತರ DC ಅಂತ ಇರ್ಲಿ, EO ಸಮಾಂತರ AB ಅಂತ ಆಗಿರ್ಲಿ. ಸೊ ಇಸ್ ದ EO ಸಮಾಂತರ AB ಸಮಾಂತರ DC ಅಂತ. ಹಾಗಾದ್ರೆ EO ಒಂದು ರೇಖೆಯನ್ನ ಎಳೆದೆವು ಅಂತ ಡ್ರಾ EO ಅಂತ ಬರೀತೀವಿ. ಅಂದ್ರೆ EO ರೇಖೆಯನ್ನ ಎಳಿಬೇಕು ಅನ್ನುವಂಗಾಯ್ತು. ಹಾಗಾದ್ರೆ ಇಲ್ಲಿ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ADC ಟ್ರಯಾಂಗಲ್ ಅನ್ನ ತೆಗೆದುಕೊಳ್ಳೋಣ. ADC ಟ್ರಯಾಂಗಲ್ ಅನ್ನ ತೆಗೆದುಕೊಂಡಾಗ ಸೊ ಇಸ್ ದ ಪ್ರೂಫ್ ಏನ್ ಬರುತ್ತೆ ಫಸ್ಟ್ ಅಂತಂದ್ರೆ ಇನ್ ಟ್ರಯಾಂಗಲ್ ADC ಅಂತ ತಗೊಂಡಿದೀವಿ. ದೇರ್ ಈಸ್ EO ಪ್ಯಾರಲಲ್ DC ಅಂತ ಇತ್ತು. EO ಅನ್ನುವಂಥದ್ದು DC ಗೆ ಪ್ಯಾರಲಲ್. AE ಅಪಾನ್ ED ಈಕ್ವಲ್ ಅದನ್ನೇ AO ಅಪಾನ OC ಅಂತ ಆಗುತ್ತೆ. AO ಅಪಾನ OC. ಸೊ ಇಸ್ ದ ನಂಬರ್ 1 ಅಂತ ಇತ್ತು. ಇದೇ ರೀತಿಯಾಗಿ ಇನ್ ಟ್ರಯಾಂಗಲ್ ABD ಅಂತ ತೆಗೆದುಕೊಳ್ಳೋಣ. ದೇರ್ ಈಸ್ ಇನ್ ಟ್ರಯಾಂಗಲ್ ABD ದೇರ್ ಈಸ್ EO ಪ್ಯಾರಲಲ್ AB ಅಂತ ತೆಗೆದುಕೊಂಡೆವು. ಹಾಗಾದ್ರೆ DE ಅಪಾನ್ EA ಈಕ್ವಲ್ DO ಅಪಾನ OB. ಇದನ್ನ ರೆಸಿಪ್ರೋಕಲ್ ಮಾಡ್ಕೋಬೇಕು, ಅಂದ್ರೆ ವ್ಯತ್ಕ್ರಮಗೊಳಿಸಬೇಕು. AE ಅಪಾನ ED ಈಕ್ವಲ್ BO ಅಪಾನ OD ಅಂತ ಆಗತ್ತೆ. ಇದು ನಂಬರ್ 2. ಒಂದನೇದ್ದು ಮತ್ತು ಎರಡನೇದ್ದು ತೆಗೆದುಕೊಂಡಾಗ ಫ್ರಾಮ್ 1 and 2 ಅಂತ ಬರೀತೀವಿ. ಫ್ರಾಮ್ 1 AE ಅಪಾನ್ ED ದೇರ್ ಈಸ್ AE ಅಪಾನ್ ED ಈಕ್ವಲ್ AO ಅಪಾನ್ OC AE ಅಪಾನ್ ED ಈಕ್ವಲ್ BO ಅಪಾನ್ OD. ಇಲ್ಲಿ ಈ ಎರಡೂ ಪದಗಳು ಒಂದೇ ಇರುವುದರಿಂದ AO ಅಪಾನ್ OC ಈಕ್ವಲ್ BO ಅಪಾನ್ OD. ನಾವು ಸಾಧಿಸಬೇಕಾಗಿದ್ದು ವಿದ್ಯಾರ್ಥಿಗಳೇ, ನೋಡೋಣ ಇಲ್ಲಿ AO ಅಪಾನ BO ಅಂತಿದೆ, CO ಅಪಾನ್ DO ಅಂತ. ಸೊ ಈಸ್ ದೇರ್ ಫಾರ್ ಫೈನಲ್ AO ಅಪಾನ್ BO ಈಕ್ವಲ್ ಟು CO ಅಪಾನ್ DO ಅಂತ. ಅಂದ್ರೆ ನಾವು ಸಾಧಿಸಬೇಕಾಗಿದ್ದು ಅನ್ನುವಂಥದ್ದು ಈ ರೀತಿಯಾಗಿ ಈ ಒಂದು ಪ್ರಾಬ್ಲಮ್ ಅನ್ನ ಸೊಲ್ಯೂಷನ್ ಮಾಡಬೇಕು ಅನ್ನೋ. ಎಸ್ ವಿದ್ಯಾರ್ಥಿಗಳೇ, 32ನೇ ಪ್ರಶ್ನೆ. ಎ ಗರ್ಲ್ ಆಫ್ ದ ಹೈಟ್ 90 ಸೆಂಟಿಮೀಟರ್. ಒಂದು ಹುಡುಗಿ ಇದೆ, ಆ ಹುಡುಗಿಯ ಎತ್ತರ 90 ಸೆಂಟಿಮೀಟರ್. ಈಸ್ ವಾಕಿಂಗ್ ಅವೇ ಫ್ರಮ್ ಬೇಸ್
ಆಫ್ ಎ ಲ್ಯಾಂಪ್ ಪೋಸ್ಟ್, ಒಂದು ದೀಪದ ಕಂಬ ಇದೆ. ಆ ಕಂಬದಿಂದ ಅವಳು ದೂರ ಹೋಗ್ತಾಳ, ಕಂಬ ಬಿಟ್ಟು ಸ್ವಲ್ಪ ಮುಂದ್ಗಡೆ ಹೋಗ್ತಾಳಲ್ಲಿ. ಎಷ್ಟು ಸ್ಪೀಡ್ ಅಂತಂದ್ರೆ ಇಟ್ ಈಸ್ ಸ್ಪೀಡ್ ಆಫ್ 1.2 ಮೀಟರ್ ಪರ್ ಸೆಕೆಂಡ್. ಒಂದು ಸೆಕೆಂಡಕ್ಕೆ 1.2 ಮೀಟರ್ ವೇಗದಲ್ಲಿ ಆ ಹುಡುಗಿ ಕಂಬದ ಬಳಿ ನಿಂತಿದ್ದು ಮುಂದ್ಗಡೆ ಹೋಗ್ತಾಳಲ್ಲಿ. ಇಫ್ ದ ಲ್ಯಾಂಪ್ ಪೋಸ್ಟ್ ಈಸ್ 3.6 ಮೀಟರ್ ಅಬೌವ್ ದಿ ಗ್ರೌಂಡ್, ಆ ಕಂಬ ಏನಿದೆ ದೀಪದ ಕಂಬ ಭೂಮಿಯಿಂದ 3.6 ಮೀಟರ್ ಎತ್ತರದಲ್ಲಿದೆ. ಫೈಂಡ್ ದ ಲೆಂತ್ ಆಫ್ ಹರ್ ಶಾಡೋ ಆಫ್ಟರ್ 4 ಸೆಕೆಂಡ್ಸ್, ಆ ಹುಡುಗಿ ಆ ಕಂಬದಿಂದ 4 ಸೆಕೆಂಡ್ಗಳ ದೂರ ಹೋಗಿ ನಿಂತ್ಕೊಂತಾಳ. ನಿಂತ್ಕೊಂಡ ಬಳಿಕ ಅವಳ ನೆರಳಿನ ಉದ್ದವನ್ನ ಕಂಡುಹಿಡ್ರಿ ಅಂತ ಹೇಳಿದ್ದು. ಫಸ್ಟ್ ನಾವೇನ್ ಮಾಡೋಣ, ಡೈಗ್ರಾಮ್ ಅನ್ನ ಹಾಕೋಣ. ಇಲ್ಲಿ ಎ ಬಿ ಅಂತ ತೆಗೆದುಕೊಳ್ಳೋಣ. ಎ ಬಿ 3.6 ಮೀಟರ್ height of the lamp post. So is AB equal to 3.6 meter height of the lamp post ಕೊಟ್ಟಿದ್ದಾರೆ. So is the lamp post is 3.6 meter above the ground ಅಂತ. ಹಾಗಾದ್ರೆ ಇಲ್ಲಿ height ಲ್ಯಾಂಪ್ ಪೋಸ್ಟ್ ಅದ ಹೈಟ್ ಎಷ್ಟು ಅಂದ್ರೆ 3.6 ಮೀಟರ್. ಇಲ್ಲಿ ದಿಂದ ಹುಡುಗಿ ಈ ರೀತಿಯಾಗಿ ದೂರವನ್ನ ಚಲಿಸ್ತಾಳ. ಇಲ್ಲಿ ಚಲಿಸದ ಬಳಕ ಇಲ್ಲಿ ಏನಾಗತ್ತೆ ಅಂತಂದ್ರ ಆ ಹುಡುಗಿ ಬಂದು ಇಲ್ಲಿ ನಿಂತ್ಕೊಂತ, ಮೊದಲು ಅವಳು ಇಲ್ಲಿದ್ಲು ಅಂತ ಕಲ್ಪನೆ ಇರ್ಲಿ, ನೇರವಾಗಿ ನಡ್ಕೋಂತ ಬಂದು ಇಲ್ಲಿ ನಿಂದಿರ್ತಾಳ ಅವಳು. ನಿಂತ ಬಳಕ ಇದಕ್ಕೆ ನಾವು ಏನಂತ ಕರೆಯೋಣ ಅಂತಂದ್ರ ಸಿ ಅಂತ ಕರೆಯೋಣ. ಸೊ ಇಸ್ ದ ಎ ಸಿ ಎಷ್ಟು ಅಂದ್ರ 4 ಸೆಕೆಂಡ್ಸ್ ಇಲ್ಲಿಗೆ ಆಗ್ತದ. ಇಲ್ಲಿ ತನ ಬರ್ಬೇಕಾದ್ರ 4 ಸೆಕೆಂಡ್ಗಳು ತಗೊಂಡ್ಲು ಅಂತ ಅರ್ಥ ಮಾಡಿಕೊಳ್ಳೋಣ. ಇಲ್ಲಿದಿಂದ ನೆರಳಿನ ಉದ್ದ ಆಗತ್ತೆ ಅವಳದು, ಇದಕ್ಕ ಇ ಅಂತ ಕರೆಯೋಣ. ಸೊ ಇಸ್ ದ ಸಿ, ನಾವು ನೆರಳಿನ ಉದ್ದ ಎಷ್ಟು ಅಂತ ಕೇಳ್ತಾರಲ್ಲಿ. ಹಾಗಾದ್ರೆ ಇದಕ್ಕ ಎಕ್ಸ್ ಅಂತ ಗುರುತಿಸೋಣ. ಈ ಹುಡುಗಿಯ ಎತ್ತರ 90 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಇದನ್ನ ಸೇರಿಸಿಕೊಳ್ಳೋಣ. ಇಲ್ಲಿ 90 ಸೆಂಟಿಮೀಟರ್ ಅದ, ಇದು ಮೀಟರ್ದಲ್ಲಿದೆ. ಹಾಗಾದ್ರೆ ಎರಡು ಅಳತೆಗಳು ಸಮಸ್ಯೆಯನ್ನ ಬಿಡಿಸುವಾಗ ಒಂದೇ ಆಗ್ಬೇಕು. ಮೀಟರ್ ಇದ್ದಿದ್ದರೆ ಸೆಂಟಿಮೀಟರ್ ಪರಿವರ್ತನೆ ಮಾಡಬೇಕು ಒಂದು, ಅಥವಾ ಸೆಂಟಿಮೀಟರ್ದಲ್ಲಿ ಇದ್ದಿದ್ದರೆ ಮೀಟರ್ ಪರಿವರ್ತನೆ ಮಾಡಬೇಕು ಒಂದು. ನಾವೀಗ ಹುಡುಗಿಯ ಎತ್ತರ ಮೀಟರ್ಕ್ಕ ಬದಲಾವಣೆಗೊಳಿಸಿಕೊಳ್ಳೋಣ. ಇಲ್ಲಿ ಒಂದು ಎ ಬಿ ಸಿ ಇ ಡಿ ಅಂತ ಹೆಸರು ಕೊಡೋಣ. ಸಿ ಡಿ ಈಕ್ವಲ್ ಟು 90 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಹೈಟ್ ಆಫ್ ದ ಗರ್ಲ್ ಅಂತ ಬರೀತೀವಿ. ಹುಡುಗಿ ಎತ್ತರ 90 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದನ್ನ ನಾವು ಮೀಟರ್ಕ್ಕೆ ಬದಲಾವಣೆಗೊಳಿಸಿಕೊಳ್ಳೋಣ. ಅಂದ್ರೆ 90/100 ಅಂತ 0 ಕ್ಯಾನ್ಸಲ್, 9/10 ಆಗುತ್ತೆ. ಇದನ್ನೇ 0.9 ಮೀಟರ್ ಆಗುತ್ತೆ. ಹಾಗಾದ್ರ ಇದು ಎಷ್ಟಾಯ್ತು ಇಲ್ಲಿ 0.9 ಮೀಟರ್ ಅಂತ ಆಯ್ತು. ಎ ಸಿ 4 ಸೆಕೆಂಡ್ಗಳವರೆಗೆ ಆ ಹುಡುಗಿ ಹೋಗಿರ್ತಕ್ಕಂತ ದೂರ ಇದೆ. ಒಂದು ಸೆಕೆಂಡ್ಗೆ ಎಷ್ಟಿದೆ ಅಂದ್ರ 1.2 ಮೀಟರ್ ಪರ್ ಸೆಕೆಂಡ್ ಅಂತ ಕೊಟ್ಟಿದ್ದಾರೆ. ಸ್ಪೀಡ್ ಸೊ ಈಸ್ 1.2 ಮೀಟರ್ ಪರ್ ಸೆಕೆಂಡ್ ಅಂತಿದೆ. ನಾವು ಹೋಗಿರ್ತಕ್ಕಂಥದ್ದು 4 ಸೆಕೆಂಡ್ಗಳು. ದೇರ್ 4 into 1.2, there is 4 2s are 8, 4 1s are 4, 4.8 meter. 4.8 ಮೀಟರ್ ಆಗುತ್ತೆ. ಎ ಸಿ ಇಸ್ ದ 4.8 ಮೀಟರ್ ಅಂತ ಆಯ್ತು. ಇವಾಗ ನಾವು ಈ ಸಮಸ್ಯೆಯನ್ನ ಬಿಡಿಸಿಕೊಳ್ಳೋಣ. ಇನ್ ಟ್ರ್ಯಾಂಗಲ್ ಬಿ ಎ ಇ ಡಿ ಸಿ ಇ, ಈ ಎರಡು ಟ್ರ್ಯಾಂಗಲ್ಸ್ಗಳು ಮೊದಲು ನಾವು ಸಿಮಿಲರ್ ಅಂತ ಪ್ರೂವ್ ಮಾಡಬೇಕು. ಸೊ ಇಸ್ ದ ಇನ್ ಟ್ರ್ಯಾಂಗಲ್ ಬಿ ಎ ಸಿ ಅಂಡ್ ಟ್ರ್ಯಾಂಗಲ್ DCE, so is the angle A equal to angle A, that is common angle ಅಂತ ಹೇಳ್ತಾ ಇದೀವಿ. ಇದಕ್ಕೂ 90 ಬರುತ್ತೆ, ಇದಕ್ಕೂ 90 ಕಾಮನ್ angle. So is the AEB equal to angle E. ಇಲ್ಲಿ ಇದು ಅದರ ಕಾಮನ್ angle ಆಗುತ್ತೆ. ಆದ್ದರಿಂದ ಟ್ರ್ಯಾಂಗಲ್ BAE ಸಿಮಿಲರ್ ಟ್ರ್ಯಾಂಗಲ್ ಯಾವ್ದಾಗುತ್ತೆ?
DCE ಆಗುತ್ತೆ. DCE ಯಾಕೆ ಅಂತಂದ್ರೆ ಸೊ ಈಸ್ ದ ಕ್ರೈಟೇರಿಯನ್ ಆಫ್ ಎ ಅಂತ ಹೇಳ್ತಾ ಇದೀವಿ. ಇಲ್ಲಿ ನಾವಿವಾಗ CD ಅಪಾನ್ AB ಅಂತ ತೆಗೆದುಕೊಳ್ಳೋಣ. CD ಅಪಾನ್ AB ಈಕ್ವಲ್ ಟು EC ಅಪಾನ್ EA ಅಂತ ಬರುತ್ತೆ. EC ಅಪಾನ್ EA ಅಂತ ಹೇಳ್ತಾ ಇದೀವಿ. CD ಅಂದ್ರೆ ಎಷ್ಟು? 0.9 ಅಂತ ಆಗುತ್ತೆ. 0.9. AB ಎಷ್ಟು ಅಂದ್ರೆ 3.6 ಆಗುತ್ತೆ. 3.6. EC ಎಷ್ಟು ಅಂತಂದ್ರೆ X ಆಗುತ್ತೆ. ಹಾಗಾದ್ರೆ ಸೊ ಇಸ್ ದ AC ಎಷ್ಟು ಅಂದ್ರೆ 4.8 ಪ್ಲಸ್ X ಆಗುತ್ತೆ. 4.8 ಪ್ಲಸ್ X. There is decimals 0.9, 3.6. Point is cancelled. 9/36. There is X upon 4.8 plus X. 9 ones are 9 fours are. There is 1/4 equal to X. 4.8 plus X. 4 into X. 4X equal to 1 4.8. So is the 4.8 plus X. 4X X 4X minus X 4.8. 4X ಅಲ್ಲಿ X ಕಳೆದ್ರೆ 3X 4.8. So is the X equal to 4.8 by 3. 3 ones 0.36. ಹಾಗಾದ್ರೆ X equal to 1.6. 1.6 meter shadow. 1.6 meter shadow of the girl. ಆ ಹುಡುಗಿಯ ನೆರಳಿನ ಉದ್ದ ಎಷ್ಟು ಅಂದ್ರೆ 1.6